ರಾಜ್ಯ ವಿಧಾನಮಂಡಲದ ವಿಶೇಷ ಅಧಿವೇಶನ ನಡೀತಾ ಇದೆ. ಈ ವಿಶೇಷ ಅಧಿವೇಶನವನ್ನ ಕರೆದ ಉದ್ದೇಶನೇ ಕೇಂದ್ರದಲ್ಲಿ ಕಳೆದ ಡಿಸೆಂಬರ್ನಲ್ಲಿ ಜಾರಿಗೆ ತಂದ ಮನ್ರೇಗಾವನ್ನ ರದ್ದು ಮಾಡಿ ವಿಬಿಜಿ ರಾಮ್ಜಿ ಕಾಯ್ದೆಯನ್ನ ವಾಪಸ್ ಪಡ್ಕೊಳ್ಬೇಕು ಮತ್ತು ಮನ್ರೇಗಾದಲ್ಲಿ ಏನೆಲ್ಲ ಉಪಯೋಗ ಆಗ್ತಾ ಇತ್ತು, ವಿಬಿಜಿ ರಾಮ್ಜಿ ಜನರಿಗೆ, ಅದರಲ್ಲೂ ಪ್ರಮುಖವಾಗಿ ಕೃಷಿ ಕಾರ್ಮಿಕರಿಗೆ, ರೈತರಿಗೆ ಹೇಗೆಲ್ಲ ಹೊಡೆತ ಕೊಡ್ತಿದೆ ಅನ್ನೋದನ್ನ ತಿಳಿಸೋದಾಗಿತ್ತು. ಆದ್ರೆ ಒಂದೇ ಒಂದು ರಾಜ್ಯಪಾಲರ ಭಾಷಣ ಈ ಎಲ್ಲ ಚರ್ಚೆಯನ್ನ ಆಹುತಿ ತೆಗೆದುಕೊಳ್ತಾ ಅನ್ನೋ ಪ್ರಶ್ನೆ ಇದೆ. ಇವತ್ತು ವಿಧಾನಮಂಡಲದ ಎರಡೂ ಸದನಗಳಲ್ಲಿ ಚರ್ಚೆ ಆಗಿದ್ದು, ಕೆಲವು ಬಿಜೆಪಿಗಳು ಪ್ರಶ್ನೆ ಇತ್ತು. ನಿನ್ನೆ ಅಂತೂ ಸಂಪೂರ್ಣವಾಗಿ ಅಬಕಾರಿ ಸಚಿವ ತಿಮ್ಮಾಪುರ್ ಅವರ ರಾಜೀನಾಮೆಗೆ ಹೊರಟೋದು. ಇವತ್ತು ರಾಜ್ಯಪಾಲರ ಅವಮಾನ ಮಾಡಿದ್ದಾರೆ ಅಂತ ಬಿಜೆಪಿ ಅವರು ಹೇಳುದು, ನಿಮ್ಮ ರಾಜ್ಯಪಾಲರು ಅಲ್ಲ ಎಲ್ಲರ ರಾಜ್ಯಪಾಲರು ಅಂತ ಕಾಂಗ್ರೆಸ್ಸಿಗರು ಹೇಳುದು, ಇದರಲ್ಲಿ ಇವತ್ತು ಚರ್ಚೆ ಮುಗ್ದಿದೆ. ಹಾಗಾದ್ರೆ ಈ ವಿಶೇಷ ಅಧಿವೇಶನ ಕರೆದಿರೋ ಉದ್ದೇಶ ಏನು ಅನ್ನೋ ಪ್ರಶ್ನೆ, ಚರ್ಚೆ ಏನಾಗ್ಬೇಕಾಗಿತ್ತು, ಆ ಚರ್ಚೆ ಆಯ್ತಾ, ಒಂದು ಔಟ್ಕಮ್ ಸಿಕ್ತಾ ಅನ್ನೋ ಪ್ರಶ್ನೆ ಇದೆ. ಆ ಪ್ರಶ್ನೆ ಗೊತ್ತಿಲ್ಲ, ಅದಕ್ಕೆ ಉತ್ತರವನ್ನ ಹುಡುಕ್ಬೇಕಾಗಿದೆ. ಇಟ್ನಾಳ್ ಅವರೇ, ವಿಶೇಷ ಅಧಿವೇಶನವನ್ನ ಕರೆದಿದ್ದು ವಿಬಿಜಿ ರಾಮ್ಜಿ ಕಾಯ್ದೆಯನ್ನ ವಿರೋಧಿಸಿ ಮತ್ತು ಮನ್ರೇಗಾವನ್ನ ಮತ್ತೆ ಮರುಸ್ಥಾಪನೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ. ರಾಜ್ಯಪಾಲರ ಭಾಷಣ ಆಯ್ತು, 36 ಸೆಕೆಂಡ್ ಭಾಷಣ ಮಾಡಿದ್ರು, ಸರ್ಕಾರ ಬರೆದುಕೊಟ್ಟಿದ್ದನ್ನ ಓದಿಲ್ಲ, ರಾಷ್ಟ್ರಗೀತೆನೂ ಹಾಡ್ಲಿಲ್ಲ, ಹಾಗೆ ಹೊರಟೋದ್ರು. ಚರ್ಚೆ ಇದ್ರ ಸುತ್ತಾ ಇದೆ. ಏನ್ ಪ್ರತಿಕ್ರಿಯಿಸ್ತೀರಿ? ಈಗ ವಿಬಿಜಿ ರಾಮ್ಜಿ ಆ ಒಂದು ಮಸೂದೆ ಮನ್ರೇಗಾವನ್ನ ಎಷ್ಟು ದುರ್ಬಲಗೊಳಿಸಿರೋದು ನಾವು ಮೊನ್ನೆ ಚರ್ಚೆ ಮಾಡಿದ್ದೇವೆ. ಆ ಒಂದು ವಿಚಾರಗಳನ್ನ ಚರ್ಚೆ ಮಾಡೋದಕ್ಕೆ ನೀವೊಂದು ಸದನವನ್ನ ಕರಿತೀರಿ. ಕರೆದು ಸದನ ನಡೆಯುವಾಗ ಮತ್ತೆ ವಿಧಾನಸೌಧ ಹೊರಗಡೆ ನೀವೇ ಪ್ರತಿಭಟನೆ ಮಾಡ್ತೀರಿ. ಎಂತ ಆಭಾಸ ಅಲ್ವಾ ಮಂಜುಳಾ ಇದು? ಸರ್ಕಾರವೇ ಹೊರಗಡೆ ಕೂತ್ಕೊಂಡು ವಿರೋಧ ಮಾಡ್ತಾರೆ ಸರ್ಕಾರದ ಶಾಸಕರಿಗೆ. ನೀವು ಅದಕ್ಕೆ ಕರೆದಿದ್ದೀರಿ ಸದನವನ್ನ, ಅಲ್ಲಿ ಚರ್ಚೆ ಮಾಡಿ. ಇದೇ ಒಂದು ಅಬ್ಜೆಕ್ಷನ್ ಗಳನ್ನ ಈಗ 90-10 ಇದ್ದಿದ್ದ ಒಂದು ಅನುಪಾತವನ್ನ 60-40 ಯಾಕೆ ಮಾಡಿದ್ರಿ? ಹೆಚ್ಚುವರಿ ಕೆಲಸ ಕೊಟ್ಟಾದ್ಮೇಲೆ 100 ಬದಲಾಗಿ 125 ಜನ ಕೆಲಸ ಕೊಡ್ತೇವೆ ಅಂತ ಹೇಳಿ ಆದ್ಮೇಲೆ ನೀವು ದುಡ್ಡು ಹೆಚ್ಚು ಕೊಡ್ಬೇಕಲ್ಲ. ಯಾಕಂದ್ರೆ ಇಟ್ಸ್ ಸೆಂಟ್ರಲ್ ಪ್ರಾಜೆಕ್ಟ್, ಸೆಂಟ್ರಲ್ ಸ್ಕೀಮ್, ಇದು ಕೇಂದ್ರದ ಒಂದು ಯೋಜನೆ. ಇದು ಕೇಂದ್ರದ ಯೋಜನೆ. ನೀವು ಹೆಚ್ಚಿನ ಮಟ್ಟದಲ್ಲಿ ಕೆಲಸ ಮಾಡಕ್ ಹೇಳಿದ್ರೆ ಹೆಚ್ಚಿನ ಮಟ್ಟ ಹಣ ಕೊಡ್ಬೇಕು. 90 ಕೊಡ್ತೀವಿ, 100% ಕೊಡ್ಬೇಕಾಗತ್ತೆ. ಅದ್ರ ಬದಲಾಗಿ 60% ಮಾಡ್ತೀರಿ ನೀವು. ಇದರ ಅರ್ಥ ಏನು ಅಂದ್ರೆ, ರಾಜ್ಯ ಸರ್ಕಾರಗಳ ಮೇಲೆ ಹೆಚ್ಚಿನ ಆರ್ಥಿಕ ಹೊರೆ ಹಾಕಿ ಅಕಸ್ಮಾತ್ ನಾಳೆ ಏನಾದ್ರೂ ಇದು ಫೇಲ್ ಆಗ್ಬಿಟ್ರೆ ಆ ಒಂದು ವೈಫಲ್ಯದ ಹೊಣೆಯನ್ನ ರಾಜ್ಯ ಸರ್ಕಾರದ ಮೇಲೆ ಹಾಕ್ಬೇಕು. ಅಕಸ್ಮಾತ್ ಕೆಲಸ ಆಗಿ ಒಳ್ಳೆ ಕೆಲಸ ನಡೆದ್ರೆ ಶ್ರೇಯಸ್ಸು ನಾವು ಪಡಿಬೇಕು ಅನ್ನೋ ಉನ್ನಾರ ಅಷ್ಟೇ. ಆದ್ರೆ ಆ ಚರ್ಚೆ ಆಗ್ಲೇ ಇಲ್ವಲ್ಲ, ಈ ತರದ ಚರ್ಚೆಗಳಾಗ್ಲೇ ಇಲ್ಲ. ಕಾಂಗ್ರೆಸ್ ಏನಾಗಿಬಿಟ್ಟಿದೆ ಈ ರೀತಿಯ ಈ ಒಂದು ಬಿಜೆಪಿ ಒಂದು ಇಟ್ಸ್ ಗೂಗ್ಲಿ, ಒಂಥರ ಗೂಗ್ಲಿ ಇದು. ಈಗ ಜನಸಾಮಾನ್ಯರಿಗೆ ಈ ನರೇಗಾ ಯೋಜನೆಯ, ಈ ಗ್ರಾಮೀಣ ಉದ್ಯೋಗ ಯೋಜನೆಯ ಫಲಾನುಭವಿಗಳು ಯಾರು? ಅವ್ರಿಗೆ ಇದು ಗೊತ್ತಾ? ಡೂ ದೇ ರಿಯಲಿ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಹ್ಯಾಪನ್? ಅವ್ರಿಗೆ ಗೊತ್ತಾಗೋದೇನು? 100 ಬದಲಾಗಿ ನಾವು 120 ಜನ ಕೆಲಸ ಸಿಗ್ತದೆ ಅವ್ರಿಗೆ ದೇ ಆರ್ ಬೆನಿಫಿಟೆಡ್ ಅಟ್ ದ ಎಂಡ್ ಆಫ್ ದ ಡೇ. ಇದು ಜನರ ಹೋರಾಟ ಆಗೋ ಸಾಧ್ಯ ಇಲ್ಲ. ನಿಮ್ಮ ರಾಜ್ಯ ಸರ್ಕಾರದ ಸಮಸ್ಯೆ ಏನು? ನಮ್ಗೆ ಹಣದ ಆರ್ಥಿಕ ಹೊರೆ ಹೆಚ್ಚಾಗಿದೆ, ಅದನ್ನು ಸದನದಲ್ಲಿ ಹೇಳಬೇಕು, ಬೀದಿಯಲ್ಲಿ ಹೇಳೋದಲ್ಲ. ಬೀದಿಯಲ್ಲಿ ಕೇಳೋರು ಯಾರು? ಅದನ್ನ ಸದನದಲ್ಲಿ ಹೇಳಬೇಕು. ಕೇಂದ್ರ ಜೊತೆಗೆ ಸಂವಾದ ಏರ್ಪಡಬೇಕು, ಕೇಂದ್ರ ಜೊತೆಗೆ ಪ್ರತಿಭಟನೆ ಮಾಡಿ, ಬಟ್ ಸದನದಲ್ಲಿ ಮಾಡಿ. ಹಾಗೇನೆ ಈ ಗಾಂಧಿ ಬಗ್ಗೆ ಬಾಪುವಿನ ಹೆಸರು ತೆಗೆದು ನೀವು ರಾಮ್ಜಿ, ಇದು ಎಲ್ಲ ರೆಸೊನೇಟ್ ಆಗುತ್ತಾ ಜನರಲ್ಲಿ? ಈಗ ಇಟ್ ಇಸ್ ಸ್ಯಾಡ್. ಈ ಗಾಂಧೀಜಿಯ ಹೆಸರನ್ನು ತೆಗೆದು ರಾಮ ಹೆಸರು ತರೋದಿದೆಯಲ್ಲ, ಇದರಂತ ಕೂಳ ರಾಜಕಾರಣ ಮತ್ತೊಂದಿಲ್ಲ. ಬಟ್ ಡೂ ಪೀಪಲ್ ರೆಸೊನೇಟ್ ವಿತ್ ದ್ಯಾಟ್? ಕಾಂಗ್ರೆಸ್ಗೆ ನೈತಿಕತೆ ಉಳಿದಿದೆಯಾ? ಈ ರೀತಿಯ ಆ ಬಾಪನ ಸುತ್ತಮುತ್ತ ಒಂದು ಚಳವಳಿ ಕಟ್ಟಿ ನಾವೊಂದು ಬಿಜೆಪಿ ಪಕ್ಷ ಎದುರಿಸ್ತೇವೆ ಅಂತ ಹೇಳಿ ದೇ ಆರ್ ಕನ್ಫ್ಯೂಸ್ಡ್. ನಾವು ಈ ಒಂದು ಭಾವನಾತ್ಮಕ ಗಾಂಧೀಜಿಯ ಜೊತೆಯಲ್ಲಿ ಭಾವನಾತ್ಮಕ ಒಡನಾಟದ ಬಗ್ಗೆ ನಾವು ಚಳವಳಿ ಮಾಡ್ಬೇಕಾ, ಅಥವಾ ಇದು ಆರ್ಥಿಕ ಹೊರೆಯ ಬಗ್ಗೆ ಮಾಡ್ಬೇಕಾ? ಏನೇನು ಮಾಡ್ಬೇಕು, ಎಲ್ಲಿ ಮಾಡ್ಬೇಕು? ದೇ ಆರ್ ಕನ್ಫ್ಯೂಸ್ಡ್. ಈ ಕನ್ಫ್ಯೂಷನ್ ಅಲ್ಲೇ ಹೋಯ್ತು ಸಮಯ ಇಲ್ಲಿವರೆಗೂ. ಸರಿ ಏನ್ ಅನ್ಸುತ್ತೆ ಚಂದ್ರಶೇಖರ್ ಅವ್ರಿಗೆ? ಏನು ಉದ್ದೇಶ ಇತ್ತು? ಆ ಉದ್ದೇಶ ಈಡೇರಿದ್ಯಾ? ಏನೇನು ಮುಗಿದೋಗ್ಬಿಡತ್ತೆ 5 ದಿನಗಳ ವಿಶೇಷ ಅಧಿವೇಶನ ಕರೆದಿದ್ದು? ಏನ್ ಪ್ರಮುಖವಾಗಿ ಚರ್ಚೆ ಆಗ್ಬೇಕಾಗಿತ್ತು? ಜನರಿಗೆ ಮಾಹಿತಿ ಹೋಗ್ಬೇಕಾಗಿತ್ತು, ಆ ಮಾಹಿತಿ ಹೋಗಿದ್ಯಾ? ಮತ್ತು ಈ ವಿಶೇಷ ಅಧಿವೇಶನದ ಉದ್ದೇಶ ಪೂರೈಸುತ್ತಾ ಅಂತ ಅನ್ಸುತ್ತೆ ತಮ್ಗೆ? ಏನ್ ಅನ್ಸುತ್ತೆ? ಈ ವಿಬಿಜಿ ರಾಮ್ಜಿ ಅಥವಾ ವಿಬ್ರಾಮ್ಜಿ ಈ ಯೋಜನೆ ಏನಿದೆ, ಈ ಯೋಜನೆಯ ಬಗ್ಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಒಂದು ಬಲವಾದಂತ ವಿರೋಧವನ್ನ ವ್ಯಕ್ತಪಡಿಸಬೇಕು, ಕೇಂದ್ರ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಅಂತ ಹೊರಟಿದ್ದು. ಅಂದ್ರೆ ಕರ್ನಾಟಕ ಮಾತ್ರ ಒಂದು ವಿಧಾನಸಭೆ ಅಧಿವೇಶನ ಕರೆದು ಬಹುಶಃ ಕೊನೆಯ ದಿನದಲ್ಲಿ ಒಂದು ಗದ್ದಲ ನಡುವೆ ಒಂದು ಅಂಗೀಕಾರ ಮಾಡ್ತಾರೆ, ಖಂಡನ ನಿರ್ಣಯವನ್ನೋ ಅಥವಾ ವಿರೋಧಿಸಬೇಕು ಅಂತನೋ ಬದಲಾಯಿಸಬೇಕು ಅಂತನೋ ಒಂದು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ನಿರ್ಣಯವನ್ನ ಅಂಗೀಕರಿಸ್ತಾರೆ. ಬಹುಶಃ ಅದಕ್ಕಾಗಿನೇ ಈ ಇಡೀ ಅಧಿವೇಶನ ಸೀಮಿತ ಆಗುತ್ತೆ.
ಆದ್ರೆ ಕರ್ನಾಟಕ ಸರ್ಕಾರ ಒಂದೇ ಈ ತೀರ್ಮಾನ ಮಾಡೋದ್ರಿಂದ ಆ ಯೋಜನೆಯ ರೂಪರೇಷೆಗಳು ಏನ್ ಕೇಂದ್ರ ಸರ್ಕಾರ ರೂಪಿಸಿದೆ ಅದು ಬದಲಾಗುದಿಲ್ಲ ಅನ್ನೋ ಸ್ಪಷ್ಟವಾಗಿದ್ರು ಸಹ ಕಾಂಗ್ರೆಸ್ ಸರ್ಕಾರ ಮತ್ತು ಕೇಂದ್ರದ ಈ ಯೋಜನೆಯಲ್ಲಿ ಆಗಿರ್ತಕ್ಕಂತ ಬದಲಾವಣೆಗೆ ಹಿಟ್ನಾಳ್ ಅವರು ಏನ್ ಹೇಳಿದ್ರು, ಆ ಬದಲಾವಣೆಗಳೇನಿದೆ ಅದಕ್ಕೆ ಒಂದು ವಿರೋಧವನ್ನು ದಾಖಲಿಸಬೇಕಾಗಿತ್ತು. ಅದಕ್ಕಾಗಿಯೇ ಕರೆದಂತ ಅಧಿವೇಶನ ಆಯ್ತು. ಮೊದಲನೇ ದಿನ ರಾಜ್ಯಪಾಲರದ ಒಂದು ಇಶ್ಯೂ ಬಂತು, ಅದಕ್ಕೆ ಬಗ್ಗೆ ಚರ್ಚೆ ಎಲ್ಲ ಶುರುವಾಯ್ತು. ಸರಿ, ಒಂದು ಅರ್ಧ ದಿನಕ್ಕೋ ಅಥವಾ ಒಂದು ದಿನಕ್ಕೋ ಅದೊಂದು ತಹಬಂದಿಗೆ ಬಂದು ನಿಜವಾದ ವಿಷಯ ಏನಿದೆ ಅದು ಚರ್ಚೆಗೆ ಬರುತ್ತೆ, ಮಾಡಬಹುದು. ಇದೇನು ವಿಬ್ರಾಮ್ಜಿ ಯೋಜನೆಯ ಬಗ್ಗೆ ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ಅದ್ರ ವಿರೋಧಗಳನ್ನ ದಾಖಲು ಮಾಡಿ ಎಲ್ಲ ಅಲ್ಲಿ ಕಲಾಪದಲ್ಲಿ ದಾಖಲಾಗಿ ಒಂದು ಮುಂದೆ ಬರೋರಿಗೂ ಸಹ ಇಂಥ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇವ್ರದಿತ್ತು, ಇವ್ರ ವಿರೋಧವನ್ನು ಮಾಡಿದ್ರು ಅನ್ನೋದಾದ್ರೂ ಹೇಳ್ಬೇಕಾದಂತ ಒಂದು ವಿವರವಾಗಿ ಅದನ್ನ ದಾಖಲು ಮಾಡ್ಬೇಕಾದಂತ ಒಂದು ಅವಕಾಶ ರಾಜ್ಯ ಸರ್ಕಾರಕ್ಕೆ ಇತ್ತು. ಆದ್ರೂ ಸಹ ಇವತ್ತಿನವರೆಗೂ ಸಹ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಫೋನ್ ಕದ್ದಾಲಿಕೆ ಅಂತ ಆಗುತ್ತೆ, ಮತ್ತೆ ಪರಸ್ಪರ ಒಬ್ರು ಮಾತಾಡ್ಬೇಕಾದ್ರೆ ಇನ್ನೊಬ್ರು ಎದ್ದು ಮತ್ತೊಬ್ರು ಎದ್ದು ಈ ರೀತಿಯಾದ ಚರ್ಚೆಗಳಾಗ್ತಾ ಇದೆ ಹೊರತು ನಿಜವಾದ ಉದ್ದೇಶಕ್ಕೆ ಇದನ್ನ ಬಳಕೆ ಆಗ್ತಾ ಇಲ್ಲ. ಈಗ್ಲೂ ಸಹ ಉಳಿದ ಸಮಯ ಏನಿದೆ ಇಲ್ಲಿ ಸ್ಪಷ್ಟವಾಗಿ ಯಾವ ಕಾರಣಕ್ಕಾಗಿ ನಾವು ಇದನ್ನ ವಿರೋಧ ಮಾಡ್ತಾ ಇದ್ದೇವೆ ಅನ್ನೋದನ್ನ ಬದಲಾಗ್ಬಿಡುತ್ತೆ ಕಾನೂನು ಅಂತಲ್ಲ. ಯಾಕಂದ್ರೆ ಕರ್ನಾಟಕ ಈ ದೇಶದಲ್ಲಿ ಬಹಳಷ್ಟು ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಇದು ಆಗೋದಿಲ್ಲ. ಒಂದು 20-25 ರಾಜ್ಯಗಳಲ್ಲಿ ಈ ರೀತಿಯಾದಂತ ವಿರೋಧ ಬಂದ್ರೆ, ವಿಬ್ರಾಮ್ಜಿ ಯೋಜನೆ ಬದಲಾಗಬೇಕು ಅಂತ ಬಂದ್ರೆ ಕೇಂದ್ರ ಸರ್ಕಾರ ಅದನ್ನು ಬದಲಾವಣೆ ಮಾಡ್ಲೇಬೇಕಾಗತ್ತೆ. ಬಟ್ ಅಂತಹ ಪರಿಸ್ಥಿತಿ ಇಲ್ಲ. ಹಾಗಾಗಿ ತಮ್ಮ ವಿರೋಧವನ್ನ, ಪ್ರಬಲವಾದ ವಿರೋಧವನ್ನ ದಾಖಲು ಮಾಡ್ಬೇಕಾದಂತ ಅವಕಾಶವನ್ನ ಉಳಿದ ಸಮಯದಲ್ಲಾದ್ರೂ ಸದ್ಬಳಕೆ ಮಾಡ್ಕೋಬೇಕು. ಮತ್ತೆ ಇದನ್ನ ದಾಖಲು ಮಾಡ್ಬೇಕಾದ್ರೆ ವಿರೋಧ ಪಕ್ಷ ಬಿಜೆಪಿಯ ಪ್ರತಿರೋಧ ಇದ್ದೇ ಇರುತ್ತೆ. ಅದನ್ನೂ ನಿವಾರಣೆ ಮಾಡ್ಕೊಂಡು ಹೇಳ್ಬೇಕಾದನ್ನ ಹೇಳಿ ನಂತರ ಕೊನೆಗೆ ಖಂಡನ ನಿರ್ಣಯವನ್ನ ಅಂಗೀಕಾರ ಮಾಡಿದ್ರೆ ಅಟ್ಲೀಸ್ಟ್ ಏನು 5 ದಿನದ ಅಧಿವೇಶನ ಕರೆದಿದ್ದಾರೆ ಸ್ವಲ್ಪವಾದ್ರೂ ಫಲ ಸಿಕ್ಕಂತೆ ಆಗತ್ತೆ. ಇಲ್ಲ ಅಂತಂದ್ರೆ 5 ದಿನ ಅಧಿವೇಶನ ಕರೆದ್ರು ಬೇರೆ ಏನೇನೋ ಚರ್ಚೆ ಮಾಡಿದ್ರು ಮುಗೀತು ಅಂತ ಆಗುತ್ತೆ, ಉದ್ದೇಶ ಸಾಧನೆ ಅಂತೂ ಆಗಲ್ಲ. ಒಳಗೇನೆ ಮಾಡ್ಲಿ, ಏನೇ ಪ್ರತಿಭಟನೆ, ಏನೇ ಹೇಳಿಕೆ, ಏನೇ ವಿರೋಧ ಒಳಗೇನೆ ಹೇಳಿ, ಹೊರಗೆ ಮಾಡ್ಬೇಕಾದಂತ ಅಗತ್ಯ ಇಲ್ಲ ಅಂತ ಹಿಟ್ನಾಳ್ ಅವ್ರು ಏನ್ ಹೇಳಿದ್ರು ಅದನ್ನ ನಾನು ಸಹ ಅನ್ಬೋದು. ನೋಡೋಣ, ಕಾದ್ ನೋಡೋಣ. ಇನ್ನ ಉಳಿದ ಬಾಕಿ ಸಮಯದಲ್ಲಾದ್ರೂ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಇಟ್ನಾಳ್ ಅವರೇ ಹಾಗೇನೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಇಷ್ಟೊತ್ತು ಈ 3 ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಅನ್ನ ನಮ್ಮ ಜೊತೆಗೆ ಹಂಚ್ಕೊಂಡ್ರು. ಇಬ್ಬರಿಗೂ ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು. ಆತ್ಮೀಯರೇ, ಇದಾಗಿತ್ತು ಇವತ್ತಿನ ವಾರ್ತಾ ಭಾರತೀಯ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ. ಈ ತರದ ಬೇರೆ ವಿಶೇಷ ಕಾರ್ಯಕ್ರಮಗಳು, ಚರ್ಚೆಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮಗೆ ಅನಿಸಿಕೆ, ಅಭಿಪ್ರಾಯಗಳಿದ್ರೆ ಅದನ್ನ ಕಮೆಂಟ್ ಮುಖಾಂತರವಾಗಿ ತಿಳಿಸಿ. ನಮಸ್ಕಾರ.